ಆತ್ಮೀಯ ವಿದ್ಯಾರ್ಥಿಗಳೇ, ಸ್ವಾಗತ. ನಾನು ಇಂದಿನ ತರಗತಿಯಲ್ಲಿ ವ್ಯಾಕರಣಾಂಶವನ್ನು ತಿಳಿಯೋಣ ಅಂತ ಹೇಳಿದ್ದೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ವರ್ಣಮಾಲೆ. ವರ್ಣಮಾಲೆ ಅಂದರೆ ಭಾಷೆಯ ಲಿಪಿಗಳ ಮೂಲ ಅಕ್ಷರವನ್ನು ನಾವು ಏನಂತ ಕರಿತೀವಿ? ವರ್ಣಮಾಲೆ ಅಂತೇಳಿ ಕರಿತೀವಿ. ಇದನ್ನು ನಾವು ಅಕ್ಷರಮಾಲೆ ಅಂತ ಸಹ ಹೇಳಿ ಕರಿತೀವಿ. ಈಗ ನಾವು ಮಾತನಾಡುವಂತಹ ಮಾತುಗಳೆಲ್ಲ ಯಾವ ರೀತಿ ಇರ್ತವೆ ಅಂದರೆ ವಾಕ್ಯ ರೂಪದಲ್ಲಿ ಇರ್ತವೆ ಅಲ್ವಾ? ವಾಕ್ಯಗಳಲ್ಲಿ ಏನಿರ್ತವೆ? ಪದಗಳಿರ್ತವೆ. ಆ ಪದಗಳಲ್ಲಿ ಏನಿರುತ್ತೆ? ಅಕ್ಷರಗಳು ಇರುತ್ತವೆ. ಈ ಅಕ್ಷರಗಳನ್ನು ನಾವು ಅಭ್ಯಾಸ ಮಾಡಿದ್ರೆ ಭಾಷೆಯನ್ನು ಸುಲಭವಾಗಿ ತಿಳಿಬಹುದು. ಭಾಷೆಯನ್ನು ನಾವು ಬರಹದ ರೂಪದಲ್ಲಿ, ಬರವಣಿಗೆಯ ರೂಪಕ್ಕೆ ಇಳಿಸಬೇಕು ಅಂತಂದರೆ ನಾವು ಏನು ಬೇಕು? ಅಕ್ಷರಗಳು ಬೇಕು. ಯಾವುದೇ ಒಂದು ಭಾಷೆಗಾದರೂ ಸರಿ ಮೂಲ ಲಿಪಿ ಅನ್ನುವಂಥದ್ದು, ಅಕ್ಷರ ಅನ್ನುವಂಥದ್ದು ಇರಲೇಬೇಕು. ಹಾಗಾದರೆ ಹಿಂದಿನ ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣಾಂಶದ ಬಗ್ಗೆ ನಾವು ತಿಳಿಯೋಣ. ಕನ್ನಡ ವರ್ಣಮಾಲೆ ಅಂತಂದರೆ ಏನು? ಅಕ್ಷರಗಳ ಮಾಲೆ. ಈ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು? 49 ಅಕ್ಷರಗಳಿವೆ. ಈ ಅಕ್ಷರಗಳನ್ನು ನಾನು ಈಗ ಇಲ್ಲಿ ಹಾಕಿದ್ದೀನಿ ನೋಡಿ. ನಾನೀಗ ಕನ್ನಡ ವರ್ಣಮಾಲೆಯ ಸರಿಯಾದ ರೀತಿಯ ಉಚ್ಚಾರಣೆಯನ್ನು ತಿಳಿಸ್ತೀನಿ ನಿಮಗೆ. ಆ ವರ್ಣಮಾಲೆಯ ಉಚ್ಚಾರಣೆಯನ್ನು ಸರಿಯಾಗಿ ನೀವು ಕೇಳಿಸ್ಕೊಳ್ಳಿ, ಓಕೆನಾ? ಅ, ಆ, ಇ, ಈ, ಉ, ಊ, ರು, ಎ, ಐ, ಒ, ಓ, ಔ, ಅಂ, ಅಹ, ಖ, ಖ, ಗ, ಘ, ಞ, ಛ, ಛ, ಜ, ಝ, ಞ, ಠ, ಠ, ಢ, ಢ, ಣ, ಥ, ಥ, ದ, ಧ, ನ, ಫ, ಫ, ಭ, ಭ, ಮ, ಯ, ರ, ಲ, ವ, ಶೇ, ಶ, ಸ, ಹ, ಳ. ಇದಿಷ್ಟು ಕನ್ನಡ ವರ್ಣಮಾಲೆಯ ಆ ಅಕ್ಷರವನ್ನು ಉಚ್ಚಾರಣೆ ಮಾಡುವಂತಹ ರೀತಿ ನಿಮಗೆಲ್ಲ ತಿಳಿದಿದೆ. ಅದನ್ನು ನೀವು ಒಂದ್ಸಲಿ ಅಭ್ಯಾಸವನ್ನು ಮಾಡಿ. ಅದು ಆ ಇಂದ ಳವರೆಗೂ ಕನ್ನಡ ವರ್ಣಮಾಲೆಯ ಆ ಇಂದ ಳವರೆಗೂ ಅಕ್ಷರಗಳು, ಒಟ್ಟು 49 ಅಕ್ಷರಗಳು. ಈ ಕನ್ನಡ ವರ್ಣಮಾಲೆಯಲ್ಲಿ 3 ವಿಧಗಳಿವೆ. ಅದು ಯಾವ್ದ್ಯಾವುದು ಅಂದರೆ ಸ್ವರಗಳು, ಯೋಗವಾಹಗಳು ಮತ್ತು ವ್ಯಂಜನಗಳು. ಅದರಲ್ಲಿ ಸ್ವರಗಳಲ್ಲಿ ಒಟ್ಟು ಎಷ್ಟು? 13 ಅಕ್ಷರಗಳಿವೆ. ಮತ್ತು ಯೋಗವಾಹದಲ್ಲಿ 2 ಅಕ್ಷರಗಳಿವೆ. ವ್ಯಂಜನಗಳಲ್ಲಿ 34 ಅಕ್ಷರಗಳಿವೆ. ಅದನ್ನು ಒಟ್ಟಾಗಿ ನಾವು ಎಷ್ಟು? 49 ಅಕ್ಷರಗಳಿವೆ. ಹಾಗಾದರೆ ಮೊದಲನೆಯದಾಗಿ ನಾವು ಸ್ವರಗಳ ಬಗ್ಗೆ ತಿಳಿಯೋಣ. ಸ್ವರಗಳು ಅಂದರೆ ಏನು? ಸ್ವರಗಳಲ್ಲಿ ಎಷ್ಟು ವಿಧಗಳು ಇವೆ ಅಂತೇಳಿ ತಿಳಿಯೋಣ. ಸ್ವರಗಳು ಅಂದರೆ ಸರಳವಾಗಿ, ಸ್ವತಂತ್ರವಾಗಿ, ಸಹಜವಾಗಿ ಉಚ್ಚರಿಸುವಂತಹ ಅಕ್ಷರಗಳಿಗೆ ನಾವು ಏನಂತ ಹೇಳ್ತೀವಿ? ಸ್ವರಗಳು ಅಂತ ಹೇಳ್ತೀವಿ. ಅಂದರೆ ಸುಲಭವಾಗಿ, ಸ್ವತಂತ್ರವಾಗಿ ಯಾವುದೇ ಒಂದು ಅಕ್ಷರದ ಆಶ್ರಯವಿಲ್ಲದಲೇ ಉಚ್ಚಾರಣೆಯನ್ನು ಮಾಡುವಂತಹ ಅಕ್ಷರಗಳಿಗೆ ಸ್ವರಗಳು ಅಂತ ಹೇಳಿ ನಾವು ಕರಿತೀವಿ. ಹಾಗಾದರೆ ಕನ್ನಡದಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ ಅಂದರೆ 13 ಸ್ವರಾಕ್ಷರಗಳಿವೆ. ಅವುಗಳು ಯಾವ್ಯಾವು ಅಂತ ಹೇಳಿ ನೋಡಿ. ರಸ್ವಸ್ವರ, ಅದರಲ್ಲಿ ಸ್ವರಗಳಲ್ಲಿ ಮತ್ತೆ 2 ವಿಧಗಳಿವೆ. ರಸ್ವಸ್ವರ, ದೀರ್ಘಸ್ವರ. ರಸ್ವಸ್ವರಗಳು ಎಷ್ಟು? 6 ರಸ್ವಸ್ವರಗಳು. ದೀರ್ಘಸ್ವರಗಳು 7 ದೀರ್ಘಸ್ವರಗಳು. ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ರಸ್ವಸ್ವರಗಳು ಅಂತ ಹೇಳಿ ನಾವು ಕರಿತೀವಿ. ಒಂದು ಮಾತ್ರಾ ಕಾಲ ಅಂತಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವಂತಹ ಸಮಯ ಅಥವಾ ಕಾಲ, 1 ಸೆಕೆಂಡ್ ಅಂತ ಹೇಳ್ಬೋದು. ಅವುಗಳು ಯಾವ್ಯಾವು? ಅ, ಇ, ಉ, ರು, ಎ, ಓ. ಈ ಅಕ್ಷರಗಳು ಯಾವುವು? ರಸ್ವ ಸ್ವರಗಳು. ಹಾಗಾದರೆ ದೀರ್ಘ ಸ್ವರಗಳು ಯಾವುವು? ದೀರ್ಘ ಸ್ವರಗಳು ಒಟ್ಟು 7. ಅವು 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು. ಅವುಗಳನ್ನು ನಾವು ದೀರ್ಘ ಸ್ವರಗಳು ಅಂತ ಹೇಳಿ ಕರಿತೀವಿ. ಅಂದರೆ ಉಚ್ಚಾರಣೆ ಮಾಡುವಂತಹ ರೀತಿಯನ್ನು ನೀವು ತಿಳ್ಕೋಬೇಕು. ಆ, ಈ, ಊ, ಏ, ಐ, ಓ, ಔ. ಇದಿಷ್ಟು ಏನು?
ದೀರ್ಘ ಸ್ವರಗಳು. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ರಸ ಸ್ವರಗಳು, ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಅಕ್ಷರಗಳು ದೀರ್ಘ ಸ್ವರಗಳು. ಇದಿಷ್ಟು ಸ್ವರಗಳ ಪರಿಚಯ. ಹಾಗಾದರೆ ನೆಕ್ಸ್ಟು ಯೋಗವಾಹಗಳು. ಯೋಗವಾಹಗಳು ಅಂದರೆ ಏನು, ಮತ್ತು ಯೋಗವಾಹಗಳು ಯಾವ್ಯಾವು, ಅದರಲ್ಲಿ ಎಷ್ಟು ವಿಧಗಳಿವೆ ಅಂತೇಳಿ ನಾವೀಗ ಮುಂದೆ ತಿಳಿಯೋಣ. ಹಾಗಾದರೆ ಯೋಗವಾಹ ಅಂತಂದರೆ ಏನು ಅಂದರೆ ಸ್ವರಗಳ ಸಂಬಂಧವನ್ನು ಪಡೆದು ಉಚ್ಚರಿಸಲ್ಪಡುವಂತಹ ಅಕ್ಷರಗಳು. ಯೋಗ ಎಂದರೆ ಏನು, ಸಂಬಂಧವನ್ನು, ವಾಹ ಎಂದರೆ ಹೊಂದಿದೆ ಎಂದು ಅರ್ಥ. ಯೋಗ ಎಂದರೆ ಸಂಬಂಧವನ್ನು, ವಾಹ ಎಂದಿದೆ ಅಂದರೆ ಹೊಂದಿದೆ, ಅಂದರೆ ಅಕ್ಷರದ ಒಂದಿಗೆ ಸಂಬಂಧವನ್ನು ಹೊಂದಿರುವಂಥದ್ದು, ಅಂದರೆ ಸ್ವರದ ಒಂದಿಗೆ ಸಂಬಂಧವನ್ನು ಹೊಂದಿ ಉಚ್ಚರಿಸಲ್ಪಡುವಂತಹ ಅಕ್ಷರ. ಇದಕ್ಕೆ ನಾವು ಯೋಗವಾಹ ಅಂತ ಹೇಳಿ ಕರಿತೀವಿ. ಈ ಯೋಗವಾಹದಲ್ಲಿ ಮತ್ತೆ ಎರಡು ವಿಧ, ಅನುಸ್ವಾರ ಮತ್ತು ವಿಸರ್ಗ ಅಂತೇಳಿ ಕರಿತೀವಿ. ಅನುಸ್ವಾರ ಅಂತಂದರೆ ಹಾಗೆ ಒಂದು ಸೊನ್ನೆ ಇದ್ದರೆ ಅದನ್ನು ಅನುಸ್ವಾರ ಅಂತ ಹೇಳ್ತೀವಿ. ವಿಸರ್ಗ ಅಂದರೆ ಅದೇ ಸ್ವರ, ಆ ಸ್ವರದ ಪಕ್ಕ ಎರಡು ಸೊನ್ನೆಗಳು ಇದ್ದರೆ ಅದನ್ನು ನಾವು ವಿಸರ್ಗ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ ಆಕೊಂದು ಸೊನ್ನೆ ಅಂ, ಕಾಕೊಂದು ಸೊನ್ನೆ ಕಂ. ಅದೇ ರೀತಿ ವಿಸರ್ಗಕ್ಕೆ ಆಕೆ ಎರಡು ಸೊನ್ನೆ ಅಹ, ಕಾಕೆ ಎರಡು ಸೊನ್ನೆ ಕಹ. ಇದು ಯೋಗವಾಹಗಳು. ಅರ್ಥ ಆಯ್ತಲ್ವಾ? ಮುಂದಿನದು ವ್ಯಂಜನಗಳು. ವ್ಯಂಜನಗಳು ಒಟ್ಟು ಎಷ್ಟಿದ್ದಾವೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಒಟ್ಟು ಎಷ್ಟು? 34 ವ್ಯಂಜನಗಳು ಇವೆ. ಹಾಗಾದರೆ ವ್ಯಂಜನ ಅಂದರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಹೇಳ್ತೀವಿ? ವ್ಯಂಜನಗಳು. ಇಲ್ಲಿ ಸ್ವರಗಳು ಮಾತ್ರ ಸ್ವತಂತ್ರವಾಗಿರ್ತವೆ, ಆದರೆ ವ್ಯಂಜನಗಳಿಗೆ ಯಾವುದ್ರ ಸಹಾಯ ಬೇಕು? ಸ್ವರಗಳ ಸಹಾಯ ಬೇಕೇ ಬೇಕು. ಯೋಗವಾಹಗಳಿಗೂ ಸ್ವರಗಳ ಸಂಬಂಧವನ್ನು ಪಡ್ಕೊಂಡಿರ್ತವೆ, ಅದೇ ರೀತಿ ವ್ಯಂಜನಗಳು ಸಹ ಸ್ವರದ ಸಹಾಯದಿಂದ ಉಚ್ಚರಿಸಲ್ಪಡ್ತವೆ. ಇವನ್ನು ನಾವೇನಂತ ಹೇಳ್ತೀವಿ? ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ವ್ಯಂಜನಗಳು ಎಲ್ಲಿಂದ ಎಲ್ಲಿವರೆಗೂ? ಕಾಯಿಂದ ಳಾವರೆಗೂ ಇರುವಂತಹ ಅಕ್ಷರಗಳನ್ನು ನಾವು ಏನಂತೇಳಿ ಕರಿತೀವಿ? ವ್ಯಂಜನಗಳು ಅಂತೇಳಿ ಕರಿತೀವಿ. ಮತ್ತೆ ಇದರಲ್ಲಿ ಎರಡು ವಿಭಾಗಗಳಿವೆ. ಈ ವ್ಯಂಜನದಲ್ಲಿ ಇರುವಂಥ ಎರಡು ಭಾಗಗಳು ಯಾವುವು ಅಂದರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳು ಒಟ್ಟು 25 ಅಕ್ಷರಗಳು ವರ್ಗೀಯ ವ್ಯಂಜನದಲ್ಲಿ. ಅವರ್ಗೀಯ ವ್ಯಂಜನದಲ್ಲಿ 9 ಅಕ್ಷರಗಳು ಇರ್ತವೆ. ಹಾಗಿದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ ಯಾವ್ಯಾವ ಇರ್ತವೆ? ಕಾಯಿಂದ ಮಾವರೆಗೂ ಇರುವಂತಹ ಅಕ್ಷರಗಳು ವರ್ಗೀಯ ವ್ಯಂಜನಗಳು. ಅವರ್ಗೀಯ ವ್ಯಂಜನಗಳು ಯಾಯಿಂದ ಳಾವರೆಗೂ ಇರುವಂತಹ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನವನ್ನು ಅನುಸರಿಸಿ 25 ಅಕ್ಷರಗಳನ್ನು 5 ವರ್ಗಗಳಾಗಿ ವಿಂಗಡಿಸುವುದರಿಂದ ಅವುಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ಅಂದರೆ 25 ಅಕ್ಷರಗಳು ಯಾವುವೆಂದರೆ ಕಾಯಿಂದ ಮಾವರೆಗಿನ ಅಕ್ಷರಗಳನ್ನು 5 ಗುಂಪುಗಳನ್ನಾಗಿ ಅಥವಾ ವರ್ಗಗಳನ್ನಾಗಿ ವಿಂಗಡಿಸಿದೆ. ಅವುಗಳು ಯಾವ್ಯಾವು ಅಂದರೆ ಕ ವರ್ಗ, ಚ ವರ್ಗ, ಠ ವರ್ಗ, ಥ ವರ್ಗ ಮತ್ತು ಪ ವರ್ಗ. ಈ ರೀತಿ ವರ್ಗಗಳಾಗಿ ವಿಂಗಡಿಸಿ ಬರೆಯುವುದಕ್ಕೆ ವರ್ಗೀಯ ವ್ಯಂಜನ ಎಂದು ಕರೆಯುತ್ತೇವೆ. ವರ್ಗೀಯ ವ್ಯಂಜನದಲ್ಲಿ ಒಟ್ಟು 3 ವಿಧಗಳು. ಅದರಲ್ಲಿ ಮೊದಲನೆಯದು ಅಲ್ಪಪ್ರಾಣ ಅಕ್ಷರಗಳು. ಒಟ್ಟು ಅದರಲ್ಲಿ 10 ಅಕ್ಷರಗಳು. ಎರಡನೆಯದು ಮಹಾಪ್ರಾಣ ಅಕ್ಷರಗಳು. ಅದರಲ್ಲಿಯೂ ಸಹ ಒಟ್ಟು 10 ಅಕ್ಷರಗಳು. ಮೂರನೆಯದು ಅನುನಾಸಿಕ ಅಕ್ಷರಗಳು. ಅದರಲ್ಲಿ ಒಟ್ಟು 5 ಅಕ್ಷರಗಳಿವೆ. ಒಟ್ಟಾರೆ ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರಗಳಿವೆ. ಈಗ ಮೊದಲಿಗೆ ಅಲ್ಪ ಪ್ರಾಣಾಕ್ಷರಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ಅಲ್ಪ ಪ್ರಾಣ ಅಕ್ಷರಗಳು. ಅಲ್ಪ ಎಂದರೆ ಕಡಿಮೆ, ಪ್ರಾಣ ಎಂದರೆ ಉಸಿರು. ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಪ್ರತಿ ವರ್ಗದ 1 ಮತ್ತು 3ನೇಯ ವರ್ಗದ ಅಕ್ಷರಗಳನ್ನು ಅಲ್ಪ ಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಖ, ಛ, ಠ, ಥ, ಫ, ಗ, ಝ, ಡ, ದ, ಭ. ಇವು ವ್ಯಂಜನಾಕ್ಷರಗಳಾಗಿರೋದ್ರಿಂದ ನಾವು ಸ್ವರಗಳ ಸಹಾಯವನ್ನು ಪಡೆದಾಗ
ಬೇರೆ ರೀತಿ ಉಚ್ಚರಿಸುತ್ತೇವೆ. ಇದು ಸ್ವರಗಳ ಸಹಾಯ ಇಲ್ಲದೆ ಉಚ್ಚರಿಸಿದಂತಹ ರೀತಿ. ಎರಡನೆಯದು ಮಹಾಪ್ರಾಣ ಅಕ್ಷರಗಳು. ಮಹಾ ಎಂದರೆ ಹೆಚ್ಚು, ಪ್ರಾಣ ಎಂದರೆ ಉಸಿರು. ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಪ್ರತಿ ವರ್ಗದ 2 ಮತ್ತು 4ನೆಯ ವರ್ಗದ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ವರ್ಗದ ಎರಡನೇ ವರ್ಗದ ಖ, ಛ, ಠ, ಥ, ಫ ಮತ್ತು 4ನೇ ವರ್ಗದ ಘ, ಝ, ಢ, ಢ, ಭ. ಮೂರನೆಯದು ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು. ಒಟ್ಟು ಇವು 5 ಅಕ್ಷರಗಳಿವೆ. ನ್ಯ, ಇನ್ಯ, ಣ, ನ, ಮ. ಇವು ಪ್ರತಿ ವರ್ಗದ 5ನೆಯ ಅಕ್ಷರಗಳು, ಕೊನೆಯ ಸಾಲಿನ ಅಕ್ಷರಗಳಾಗಿರುತ್ತವೆ. ಇದಿಷ್ಟು ವರ್ಗೀಯ ವ್ಯಂಜನದಲ್ಲಿ ಇರುವಂತಹ ವಿಭಾಗಗಳು. ಇದು ಅರ್ಥ ಆಯ್ತಲ್ವಾ ನಿಮಗೆ? ವ್ಯಂಜನಗಳಲ್ಲಿ ಇರುವಂತಹ 2ನೇ ವಿಧ ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನ ಅಂದ್ರೆ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ವ್ಯಂಜನಗಳೇ ಅವರ್ಗೀಯ ವ್ಯಂಜನಗಳು. ಹೆಸರೇ ಸೂಚಿಸುವಂತೆ ಯಾವುದೇ ವರ್ಗ ಮಾಡಲಾಗದಿರುವ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎಂದು ಕರೆಯುವರು. ಅವರ್ಗೀಯ ವ್ಯಂಜನಗಳಲ್ಲಿ ಒಟ್ಟು 9 ಅಕ್ಷರಗಳಿವೆ. ಅವು ಉದಾಹರಣೆಗೆ ಯ, ರ, ಲ, ವ, ಶ, ಶ, ಸ, ಹ, ಳ. ಹಾಗಾದ್ರೆ ನಿಮಗೆ ಅವರ್ಗೀಯ ವ್ಯಂಜನಗಳು ಸಹ ಅರ್ಥ ಆಗಿದೆ ಅಲ್ವಾ? ಅಂದ್ರೆ ಒಟ್ಟಾರೆಯಾಗಿ ನಾವಿವತ್ತು ಕನ್ನಡ ವ್ಯಾಕರಣಾಂಶದಲ್ಲಿ ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಮತ್ತು ಅದರಲ್ಲಿರುವಂತಹ ವಿಧಗಳು ಎಲ್ಲವನ್ನ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ಧನ್ಯವಾದಗಳು.